ನಮಸ್ತೆ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ, ನಾನು ಮಂಜು ಗುಬ್ಬಿ. ಇದು ನೋಡಿದ್ರೆ ಇವತ್ತು ಹಿಂಗೆ ಅಡಿಕೆ ಎಳೆದೊಂದು ಕೀಳೋದ್ರಿಂದ ಕಾಣ್ತಿದ್ದು. ಹಿಡಿದು ಬೇಯಿಸೋದ್ರವರೆಗೂ ಇದರಲ್ಲಿ ಕೆಂಪು ವಿಡಿಯೋ ಕಲರ್ ಬರುತ್ತೆ ಭಾಗದಲ್ಲಿ ಮತ್ತು ಹಸಿರು ತೋರಿಸ್ತೀನಿ. ಕಲರ್ ಬರುತ್ತೆ. ಆದರೆ ನೋಡಿ, ಇದು ಇದು ಬಲ್ತಿದೆ. ನೋಡಿ, ಅಡಿಕೆ ಕಿತ್ತು ಹೀಗೆ ಹೀಗೆ ಪ್ರೆಸ್ ಮಾಡಿದ್ರೆ ಒಳಗೆ ನುಂಗಾಗ ಹೋಗ್ಬಾರ್ದು. ಗಟ್ಟಿ ಕಲ್ಲರ್ ಕಿತ್ತರೆ ಈಸಿಯಾಗಿ ಇರಬೇಕು, ಬರಬೇಕು. ಮತ್ತೆ ಕೀಳಲು ಈಸಿಯಾಗಿ ಬರಬೇಕು ಸಿಪ್ಪೆ. ನೋಡಿ, ಇದನ್ನ ನೋಡಿ, ನೋಡಿದ್ರೆ ಅದು ಕೆಂಪು ಅಡಿಕೆ ನೋಡಿದ್ರೆ ಗೋಟಾಕ್ಬಿಟ್ಟಿದೆ ಆಗಲೇ ಅನ್ನೋ ಕಾಣುತ್ತೆ. ಆದರೆ ಇನ್ನೂ ಬಲ್ತಿಲ್ಲ ಅದು. ಕಿತ್ತು ನೋಡಿದ್ರೆ ಇನ್ನೂ ಹಸಿದೆ ಇದೆ. ನೀವು ಯಾವಾಗಲೂ ಒಂದು ಕಾಯಿನ ಕಿತ್ತು ಈ ವರ್ಷ ಉತ್ತಮ ಮಳೆಯಾಗಿದೆ. ಈ ವರ್ಷ ಮೋಸ್ಟ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಅಡಿಕೆ ತೂಕ ಬರಲ್ಲ ಅಂತ. ಮಳೆಯಾಗಿರೋದ್ರಿಂದ ಮೊದಲೆಲ್ಲ ಮಳೆ ಇಲ್ದಾಗ ಚೆನ್ನಾಗಿ ಬಂದಿದೆ ಅಡಿಕೆ. ಇಲ್ಲ ಅಡಿ ಹೋಗ್ತಾ ಇತ್ತು. ಕೊಳೆ ರೋಗ ಈಗ ಮಳೆ ಚೆನ್ನಾಗಿದೆ, ದೇವ್ರ ದಯೆಯಿಂದ. ಇರ್ತವೆ. ಧನ್ಯವಾದಗಳು. ಕೆಲವು ಕಡೆ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಎಲ್ಲ ಕಿತ್ತಾಕೊಂಬಂದಾದ್ಮೇಲೆ ಸುಳ್ಕೋಬೇಕು ಅಡಿಕೆನ. ಸುಳಿದಿರೋ ಅಡಿಕೆ ಈ ಥರ ಇರುತ್ತೆ. ಸುಳಿದಾದ್ಮೇಲೆ ಬೇಯಿಸಬೇಕು, ಹಾಲು ಮಾಡ್ಕೋಬೇಕು. ಹಾಲಲ್ಲಿ ಬೇಯಿಸಬೇಕು, ಒಂದು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ತಿರುಗ್ತಾ ಇರಬೇಕು. ಆ ಕಣ್ಣು ಬಿಟ್ಕೋಬೇಕು. ಅಡಿಕೆಯಲ್ಲಿ ಕಣ್ಣಿರುತ್ತೆ ಬಿಳೆದು, ಆ ಕಣ್ಣು ಆಚೆಗೆ ಬರಬೇಕು. ಅಲ್ಲಿವರೆಗೂ ಬೇಯಿಸಬೇಕು. ಹಾಲು ಮಾಡ್ಕೋಬೇಕು ಅಂದರೆ ಅದಕ್ಕೆ ಕೆಲವೊಂದು ಪ್ರೋಸೆಸ್ ಇರುತ್ತೆ. ಅಂಗಡಿಯಲ್ಲಿ ಕಾಚು ಅಂತ ಸಿಗುತ್ತೆ, ಅದರ ಪುಡಿ ಹಾಕೋಬೇಕು. ನೋಡಿ, ಇದನ್ನು ತೊಗೊಂಬಂದೆ ಇದನ್ನು ಹಾಕೋಣ ಅಂತ. ಬಟ್ ಇದು ಫುಡ್ ಕಲರು, ಇದನ್ನು ಹಾಕಲಿಲ್ಲ ನಾನು. ಸೋಡಿಯಂ ಕ್ಲೋರೈಡ್ ಇದು ಪಾಯ್ಸನ್, ಇದು ಬ್ಯಾನ್ ಆಗಿದೆ, ಹಾಕಲಿಲ್ಲ ಇದನ್ನು ನಾನು. ಹಾಗಾಗಿ ಆರ್ಗ್ಯಾನಿಕಲ್ಲೇ ಮಾಡಿಕೊಂಡೆ. ಬೆಲ್ಲ, ಎಲೆ ಅಡಿಕೆ, ಸುಣ್ಣ ಮತ್ತು ಕಾಚು ಪುಡಿ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ, ಅದನ್ನು ಹಾಕಿ ಮಾಡಿಕೊಂಡೆ. ಇದನ್ನು ನಾನು ಹಾಕಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಕಲ್ಲರು. ಇದು ನೋಡಿ, ಬೆಂದಿರೋದು ತುಂಬ ಚೆನ್ನಾಗಿ ಬೆಂದಿದೆ. ಆಮೇಲೆ ಒಣಗಿಸಿದ್ರೆ ಮುಗೀತು. ಧನ್ಯವಾದಗಳು.